ಆತ್ಮೀಯರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ACB ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಡಾಕ್ಟರ್ ಅರವಿಂದ್ ರಾಜೀವ್. ತೈಲ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸುವ ಪ್ರಯತ್ನದಲ್ಲಿ ಅಮೆರಿಕ ನೌಕಾಪಡೆಯು ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಟ್ಯಾಂಕರ್ಗಳಿಗೆ ಬೆಂಗಾವಲು ನೀಡಬಹುದು ಎಂದು ಅಮೆರಿಕ ಅಧ್ಯಕ್ಷರ ಸೂಚನೆಯಿಂದ ಜಾಗತಿಕ ಭಾವನೆಗಳು ಬಲಗೊಂಡಿವೆ. ಅಮೆರಿಕವು ತೃಪ್ತಿದಾಯಕ ಪರ್ಯಾಯ ಪ್ರಸ್ತಾಪವನ್ನು ಮಂಡಿಸಿದರೆ ಮಾತ್ರ ಟೆಹರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸಲು ಸಿದ್ಧವಾಗಿದೆ ಎಂದು ಇರಾನ್ನ ಉಪ ವಿದೇಶಾಂಗ ಸಚಿವರು ಹೇಳಿಕೆ ನೀಡಿದ ನಂತರ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರಿಕೆ ಕಂಡಿದ್ದಾಗಿದೆ. ರೂಪಾಯಿ ಚೇತರಿಕೆ ದೇಶೀಯ ಷೇರುಪೇಟೆಗಳಲ್ಲಿನ ಲಾಭದಿಂದಾಗಿ ರೂಪಾಯಿ ಮೌಲ್ಯವು ಇತ್ತೀಚಿನ ಕನಿಷ್ಠ ಮಟ್ಟದಿಂದ ಚೇತರಿಸಿಕೊಂಡು 48 ಪೈಸೆ ಏರಿಕೆಯಾಗಿ 91.57ಕ್ಕೆ ತಲುಪಿದೆ. ಅಂತರ ಬ್ಯಾಂಕ್ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ 92.16ಕ್ಕೆ ಪ್ರಾರಂಭವಾಗಿ 91.30ಕ್ಕೆ ತಲುಪಿ ನಂತರ ಅಮೆರಿಕನ್ ಕರೆನ್ಸಿಯ ವಿರುದ್ಧ 91.57ಕ್ಕೆ ವಹಿವಾಟು ನಡೆಸಿತು. ಇದು ಹಿಂದಿನ ಮುಕ್ತಾಯಕ್ಕಿಂತ 48 ಪೈಸೆ ಹೆಚ್ಚಾಗಿದೆ. ಆದಾಗ್ಯೂ ಹೆಚ್ಚಿನ ಕಚ್ಚಾ ತೈಲ ಬೆಲೆಗಳು, ಬಲವಾದ US ಡಾಲರ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ವಿದೇಶಿ ನಿಧಿಯ ಹೊರಹರಿವು ಸ್ಥಳೀಯ ಕರೆನ್ಸಿಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಫಾರೆಕ್ಸ್ ವಿಶ್ಲೇಷಕರು ತಿಳಿಸಿದ್ದಾರೆ. ಕತಾರ್ ಇಂಧನ ಉತ್ಪಾದನೆ ಸ್ಥಗಿತಗೊಂಡರೆ ಭಾರತದ LNG ಪೂರೈಕೆಯಲ್ಲಿ ಅಡ್ಡಿಯಾಗಬಹುದು ಎಂದು ಸರ್ಕಾರ ನಿಕಟವಾಗಿ ಮೇಲ್ವಿಚಾರಣೆ ನಡೆಸುತ್ತಿದೆ. ಆದಾಗ್ಯೂ ಭಾರತದ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮತ್ತು ಕಟಾರ್ ಘಟಕವನ್ನು 8-10 ದಿನಗಳವರೆಗೆ ಮುಚ್ಚಿದರೆ ದೇಶದ LNG ಸರಬರಾಜಿನ ಮೇಲೆ ಯಾವುದೇ ಗಮನಾರ್ಹ ಪರಿಣಾಮ ಬೀರುವುದಿಲ್ಲ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ. ಮುಚ್ಚುವಿಕೆ ದೀರ್ಘಕಾಲದವರೆಗೂ ಮುಂದುವರಿದರೆ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಹೆಚ್ಚುವರಿ ದೇಶೀಯ ಪೂರೈಕೆ ಹೊಂದಾಣಿಕೆಗಳನ್ನು ಅನ್ವೇಷಿಸಬಹುದು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರನ್ನು ವಾಪಸ್ ಕರೆತರಲು ಮುಂದಾಗಿವೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸಹ ಸಿಲುಕಿಕೊಂಡಿರುವ ಪ್ರಯಾಣಿಕರನ್ನು ಮರಳಿ ಕರೆತರಲು ಸೀಮಿತ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಕಾರ್ಯಾಚರಣೆಗಳನ್ನು ಕ್ರಮೇಣ ಸಾಮಾನ್ಯಗೊಳಿಸಲು ಇಂಡಿಗೋ ಸೌದಿ ಅರೇಬಿಯಾದ ಜೆಡ್ಡಾದ 4 ರಿಟರ್ನ್ ವಿಮಾನಗಳನ್ನು ನಿರ್ವಹಿಸುವುದಾಗಿ ತಿಳಿಸಿದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಂಗಳವಾರದಿಂದ ಒಮಾನ್ನ ಮಸ್ಕತ್ಗೆ ಸೇವೆಗಳನ್ನು ಆರಂಭಿಸಿದೆ. ಬಜೆಟ್ ವಾಹಕ ಅಕಾಸಾ ಏರ್ ಜೆಡ್ಡಾಗೆ ಆಯ್ದ ವಿಮಾನಗಳನ್ನು ಘೋಷಿಸಿದರೆ ಸ್ಪೈಸ್ ಜೆಟ್ UAEಯ ಪುಜೈರಾದಿಂದ 4 ವಿಶೇಷ ವಿಮಾನಗಳನ್ನು ನಿಗದಿಪಡಿಸಿದೆ. ಸಿಕ್ಕಿಬಿದ್ದ ಭಾರತೀಯರನ್ನು ವಾಪಸ್ ಕರೆತರಲು ಮುಂದಾಗಿವೆ. ದುಬೈ ಮತ್ತು ಅಬುಧಾಬಿಯಿಂದ ದೆಹಲಿ, ಮುಂಬೈ ಮತ್ತು ಬೆಂಗಳೂರಿಗೆ ವಿಮಾನಗಳು ಸೋಮವಾರ ರಾತ್ರಿ ಪುನರಾರಂಭಗೊಂಡಿದ್ದು ಸಾವಿರಾರು ಜನರಿಗೆ ಪರಿಹಾರ ತಂದಿದೆ. ವಿಮಾನ ನಿಲ್ದಾಣದ ಅಧಿಕಾರಿಗಳು ಮತ್ತು ವಿಮಾನಯಾನ ಅಧಿಕಾರಿಗಳ ನಡುವಿನ ಬಿಗಿ ಸಮನ್ವಯದ ನಡುವೆ ದುಬೈನಿಂದ ಮುಂಬೈಗೆ ಎಮಿರೇಟ್ಸ್ ವಿಮಾನವು ಮಂಗಳವಾರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಬಂದಿಳಿದಿದೆ. ಮಂಗಳವಾರ ಹಲವಾರು ವಿಮಾನಯಾನ ಸಂಸ್ಥೆಗಳು ಮಧ್ಯಪ್ರಾಚ್ಯಕ್ಕೆ ಸೀಮಿತ ವಾಣಿಜ್ಯ ಸೇವೆಗಳನ್ನು ಆರಂಭಿಸಿವೆ. ಕೊಲ್ಲಿಯಲ್ಲಿ ಹೆಚ್ಚುತ್ತಿರುವ ಸಂಘರ್ಷದಿಂದ ಸಿಲುಕಿರುವ ಸಾವಿರಾರು ಪ್ರಯಾಣಿಕರನ್ನು ಸ್ಥಳಾಂತರಿಸಲು ಎಚ್ಚರಿಕೆಯಿಂದ ಆಕಾಶಕ್ಕೆ ಮರಳಿವೆ. ದುಬೈ ವಿಮಾನ ನಿಲ್ದಾಣಗಳ ವೆಬ್ಸೈಟ್ ಪ್ರಕಾರ ಹಲವಾರು ವಾಣಿಜ್ಯ ವಿಮಾನಗಳು ಮಂಗಳವಾರ ಬೆಳಗ್ಗೆ ಹೊರಡಲು ನಿರ್ಧರಿಸಲಾಗಿತ್ತು. ಆದಾಗ್ಯೂ ಅಧಿಕಾರಿಗಳು ಪ್ರಯಾಣಿಕರನ್ನು ತಮ್ಮ ವಿಮಾನಯಾನ ಸಂಸ್ಥೆಯು ದೃಢಪಡಿಸಿದ ನಿರ್ಗಮನ ಸಮಯದೊಂದಿಗೆ ನೇರವಾಗಿ ಸಂಪರ್ಕಿಸದ ಹೊರತು ವಿಮಾನ ನಿಲ್ದಾಣಕ್ಕೆ ಹೋಗದಂತೆ ಎಚ್ಚರಿಸಿದ್ದಾರೆ. ಈ ನಡುವೆ ಅಮೆರಿಕ ಇರಾನ್ ಸಂಘರ್ಷ ತೀವ್ರಗೊಂಡ ಬಳಿಕ UAE ಮೇಲೆ ಇರಾನ್ ಸುಮಾರು 1000ಕ್ಕೂ ಹೆಚ್ಚು ಬಾರಿ ದಾಳಿ ಮಾಡಿದೆ ಎಂದು UAE ರಕ್ಷಣಾಲಯ ಸ್ಪಷ್ಟಪಡಿಸಿದೆ. UAE ಸೈನ್ಯವೂ ಸಹ ಇರಾನ್ ಸೈನ್ಯಕ್ಕೆ ಪ್ರತಿರೋಧ ತೋರಿದ್ದು ಅಮೆರಿಕದ ಕಾನ್ಸುಲೇಟ್ ಮೇಲೂ ಡ್ರೋನ್ ದಾಳಿಯಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ದುಬೈನ ಗ್ಲೋಬಲ್ ವಿಲೇಜ್ ಬುಧವಾರ ಮುಚ್ಚಲಾಗಿದ್ದು ಮತ್ತು ತಾನು ಯುದ್ಧದಲ್ಲಿ ಭಾಗಿಯಾಗಿಲ್ಲ ಎಂದು ಅಬುಧಾಬಿ ತಿಳಿಸಿದೆ. UAEಯಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಅಬುಧಾಬಿಯಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಂಪರ್ಕದಲ್ಲಿರುವಂತೆ ಭಾರತ ಸರ್ಕಾರ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸುಮಾರು 200 ಜನ ಭಾರತೀಯರು ತಾಯ್ನಾಡಿಗೆ ವಾಪಸ್ ಬಂದಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದ ನಡುವೆ ಜೆಡ್ಡಾದಲ್ಲಿ ಸಿಲುಕಿದ ಸುಮಾರು 200 ಜನ ಭಾರತೀಯರನ್ನು ಹೊತ್ತ ಇಂಡಿಗೋ ವಿಶೇಷ ಪರಿಹಾರ ವಿಮಾನವು ಗುಜರಾತಿನ ಅಹಮದಾಬಾದ್ ತಲುಪಿದೆ. ತಾಯ್ನಾಡಿಗೆ ಸುರಕ್ಷಿತವಾಗಿ ಬಂದಿಳಿದ ಪ್ರಯಾಣಿಕರು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ಇದಾದ ಬಳಿಕ ಕಾಮಾಕ್ಷಿ ಪೆಟ್ರೋಲ್ ಬಂಕ್ಗೆ ತುರ್ತಾಗಿ ಟ್ಯಾಂಕರ್ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ತರಿಸಲಾಗಿ ರಾತ್ರಿವರೆಗೂ ಗ್ರಾಹಕರಿಗೆ ಇಂಧನ ವಿತರಣೆ ಮಾಡಲಾಗಿದೆ. ಏಕಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಾಹನಗಳನ್ನು ತಂದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ತುಂಬಿಸುವ ಸಿಬ್ಬಂದಿ ತೀವ್ರ ಒತ್ತಡಕ್ಕೆ ಒಳಗಾಗಿದ್ದರು. ಕೆಲವು ಕಡೆಗಳಲ್ಲಂತೂ ವಾಹನಗಳ ಸಾಲು ಮುಖ್ಯ ರಸ್ತೆಯವರೆಗೂ ವಿಸ್ತರಿಸಿದ್ದರಿಂದ ಸಂಚಾರಕ್ಕೂ ಅಡಚಣೆ ಉಂಟಾಗಿತ್ತು. ಇಂಧನ ಕೊರತೆ ಇಲ್ಲ ಎಂಬ ಸ್ಪಷ್ಟನೆ ನೀಡಿರುವ ಬಂಕ್ ಮಾಲೀಕರು ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಭಾರತಕ್ಕೆ ತೈಲ ಸರಬರಾಜಿನಲ್ಲಿ ಯಾವುದೇ ತೊಂದರೆ ಉಂಟಾಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುಳ್ಳು ಸುದ್ದಿಯಿಂದ ಜನರು ಭೀತಿಗೊಂಡಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇಂಧನ ಖರೀದಿಸಲು ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಉಂಟಾಗಬಹುದು.
ಅಥವಾ ಇಂಧನ ದರ ಏರಿಕೆ ಆಗಬಹುದು ಎಂಬ ವದಂತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹಬ್ಬಿದ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ, ದಾಂಡೇಲಿ ಪಟ್ಟಣಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನಗಳು ದೀರ್ಘ ಸಾಲು ಕಂಡುಬಂದಿವೆ. ಮಂಗಳವಾರದಿಂದಲೇ ಆರಂಭವಾದ ಈ ಗೊಂದಲ ಬುಧವಾರವೂ ಮುಂದುವರಿದಿದ್ದು, ಗುರುವಾರ ಕೂಡ ಹಲವೆಡೆ ಈ ಪರಿಸ್ಥಿತಿ ಕಾಣಿಸಿಕೊಂಡಿದೆ. ಇದಕ್ಕೆ ಸಮಾನವಾದಂತಹ ಪರಿಸ್ಥಿತಿ ದಾಂಡೇಲಿ ಪಟ್ಟಣದಲ್ಲೂ ಕಂಡುಬಂತು. ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 3 ಪೆಟ್ರೋಲ್ ಬಂಕ್ಗಳ ಪೈಕಿ ಒಂದರಲ್ಲಿ ಈಗಾಗಲೇ ಇಂಧನ ಖಾಲಿಯಾಗಿದೆ. ಬಂದ್ ಆಗಿದ್ದು, ಉಳಿದ 2 ಬಂಕ್ಗಳಲ್ಲಿ ಗ್ರಾಹಕರು ನೂಕುನುಗ್ಗಲು ಉಂಟಾಯಿತು. ನಿನ್ನೆ ರಾತ್ರಿ ಕೂಡ ಹಲವರು ತಮ್ಮ ವಾಹನಗಳನ್ನು ಬಂಕ್ ಮುಂದೆ ನಿಲ್ಲಿಸಿ ಸಾಲಿನಲ್ಲಿ ಕಾಯುತ್ತಿದ್ದ ದೃಶ್ಯ ಕಂಡುಬಂತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವ ಬೆನ್ನಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಎದುರಾಗಬಹುದು, ಅಲ್ಲದೆ ಬೆಲೆಯೂ ಕೂಡ ಏರಿಕೆ ಆಗಲಿದೆ ಎಂದು ಆತಂಕಿತರಾಗಿದ್ದಂಥ ಜನತೆಗೆ ಬುಧವಾರ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದ ಘಟನೆ ನಡೆದಿದೆ. ತಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿಸುವುದರ ಜೊತೆಗೆ ಮುನ್ನೆಚ್ಚರಿಕೆಯಾಗಿ ಬಾಟಲ್ ಮತ್ತು ಕ್ಯಾನ್ಗಳಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ತುಂಬಿಸಿಕೊಳ್ಳುತ್ತಿದ್ದಾರೆ. ಕೆಲವು ಕಡೆಗಳಲ್ಲಿ ಮಂಗಳವಾರ ರಾತ್ರಿಯೂ ಪೆಟ್ರೋಲ್ ಬಂಕ್ಗೆ ತೆರಳಿದಂತಹ ಜನ ತೈಲ ಖರೀದಿಸಿ ಸಂಗ್ರಹಿಸಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ದಾಳಿಗಳು ಹಾಗೂ ಅದಕ್ಕೆ ಪ್ರತಿಯಾಗಿ ಇರಾನ್ ಕೈಗೊಂಡ ಕ್ರಮಗಳ ಪರಿಣಾಮವಾಗಿ ಜಾಗತಿಕ ಕಚ್ಚಾ ತೈಲ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಬಹುದು ಎಂಬ ಆತಂಕ ಸೃಷ್ಟಿಯಾಗಿದೆ. ಪರ್ಷಿಯನ್ ಕೊಲ್ಲಿಯನ್ನು ಒಮಾನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುವ ಪ್ರಮುಖ ತೈಲ ಸಾಗಣೆ ಮಾರ್ಗವಾದ ಹಾರ್ಮುಜ್ ಕಣಿವೆಯ ಸಮುದ್ರ ಮಾರ್ಗ ಸಂಚಾರಕ್ಕೆ ಇರಾನ್ ನಿರ್ಬಂಧ ಹೇರಿದೆ.